ಚರ್ಚ್ ಆಫ್ ಸೌತ್ ಇಂಡಿಯಾ ಟ್ರಸ್ಟ್ ಅಸೋಸಿಯೇಷನ್, ಅಥವಾ ಹಗುರವಾಗಿ ಹೇಳುವುದಲ್ಲಿ CSI ಟ್ರಸ್ಟ್ ಅಸೋಸಿಯೇಷನ್, ಇದು ಚೆನ್ನೈಯಲ್ಲಿ ರಿಜಿಸ್ಟರ್ ಆಗಿರುವಂಥ ಒಂದು ಕಂಪನಿ. ಇದರ ಪ್ಯಾನ್ ಕಾರ್ಡ್ ನಂಬರ್ AAATT0642D. CSI ಟ್ರಸ್ಟ್ ಅಸೋಸಿಯೇಷನ್ ಆಡಳಿತ ಮಾಡಲಿಕ್ಕಾಗಿ ಅದರೇ ಆದ ಒಂದು ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಆ್ಯಂಡ್ ಮೆಮೊರಾಂಡಮ್ ಆಫ್ ಆರ್ಟಿಕಲ್ಸ್ ಎಂಬ ಸಂವಿಧಾನವಿದೆ. ಹೀಗಿರುವಲ್ಲಿ 24 ಡಯಾಸಿಸ್ನಲ್ಲಿ ಬೇರೆ ಬೇರೆಯಾದ ಸಂವಿಧಾನಗಳು ಅನ್ರಿಜಿಸ್ಟರ್ಡ್ ಆಗಿ ನಡೆಸುವುದು ಕಾನೂನು ವಿರುದ್ಧವಾದದ್ದು. ಎರಡನೇದಾಗಿ, ರಿಜಿಸ್ಟರ್ ಆಫ್ ಕಂಪನೀಸ್ ನೋಟಿಸ್ ಪ್ರಕಾರ ಸಿನೋಡ್ ಅಡ್ಮಿನಿಸ್ಟ್ರೇಟಿವ್ ಬಾಡಿ ಆಫ್ CSITA ಪರಿಗಣಿಸಲಾಗುವುದಿಲ್ಲ. ಸಿನೋಡ್ is not administrative body of CSITA the company. ಸಿನೋಡ್ ಅಂದರೆ ಏನಂತ, ಸಿನೋಡ್ ಅಂತ ಹೇಳಿದ್ರೆ ಒಂದು 5 ಚರ್ಚ್ ಸೇರಿ ಅವರ ಒಂದು ವಿಚಾರಗಳನ್ನು ಸಂಘರ್ಷಣೆ ಹಾಗೂ ವಿಚಾರ ಮಾಡುವಾಗ ಅದನ್ನು ಸಿನೋಡ್ ಅಂತ ಹೇಳ್ತಾರೆ. ಈ ವಿಚಾರಗಳನ್ನು ಒಂದು ಚೇರ್ಮನ್ಶಿಪ್ ಅಡಿಯಲ್ಲಿ ನಡೆಸುವವರು ಮಾಡರೇಟರ್ ಎಂದು ಹೇಳುತ್ತಾರೆ. CSI ಟ್ರಸ್ಟ್ ಅಸೋಸಿಯೇಷನ್ ಅಲ್ಲಿ 45 ಲಕ್ಷ ಮೆಂಬರ್ಸ್ಗಳು ಇದ್ದಾರೆ ಎಂದು ಜನರು ಹೇಳುತ್ತಾರೆ. ಈಗ 45 ಲಕ್ಷ ಮೆಂಬರ್ಸ್ ಇದ್ದ CSI ಟ್ರಸ್ಟ್ ಅಸೋಸಿಯೇಷನ್ ಅಲ್ಲಿ ಡೈರೆಕ್ಟರ್ಸ್ ಆಗಬೇಕಾದರೆ ಮುಕ್ಕಾಲು ಅಂದರೆ 3/4 ಮೆಜಾರಿಟಿ ಅಲ್ಲಿ ಇಲೆಕ್ಷನ್ ನಡೆಸಿ ಈ ಕಂಪನಿಯಲ್ಲಿ ಡೈರೆಕ್ಟರ್ಶಿಪ್ ಅನ್ನು ಇಲೆಕ್ಟ್ ಆಗಿ ಬಂದಿರಬೇಕು. ಹೀಗಿರುವಲ್ಲಿ ಈ ಕಾನೂನು ಸಿಸ್ಟಮನ್ನು 1947ರಿಂದ ಇವತ್ತುವರೆಗೆ ಸರಿಯಾಗಿ ನಡೆಸಿ ಬಂದಿಲ್ಲ. ಹಾಗೂ ರಿಜಿಸ್ಟರ್ ಆಫ್ ಕಂಪನೀಸ್ ನೋಟಿಸ್ ಪ್ರಕಾರ 2020ರಿಂದ 2023ರವರೆಗೆ CSI ಟ್ರಸ್ಟ್ ಅಸೋಸಿಯೇಷನ್ನಲ್ಲಿ ಯಾವ ಡೈರೆಕ್ಟರ್ಸ್ಗಳು ಕೂಡ ಇಲ್ಲ. ಹೀಗಿರುವಲ್ಲಿ ಇತ್ತೀಚೆಗೆ ನನಗೆ ಕಂಡುಬಂದ ಒಂದು ನೋಟಿಫಿಕೇಷನಲ್ಲಿ ಒಂದು ಮನುಷ್ಯರು KCD 2425 8ನೇ ಮೇ 2025ರಲ್ಲಿ ಸಿಗ್ನೇಚರ್ ಹಾಕಿ ಕರ್ನಾಟಕ ಸೆಂಟ್ರಲ್ ಡಯಾಸಿಸಲ್ಲಿ ಬಿಷಪ್ ಅನ್ನು ಇಲೆಕ್ಟ್ ಮಾಡಿ ಅಪಾಯಿಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದರ ಸತ್ಯತೆ ಏನಂತ ಹೇಳಿದ್ರೆ, ಇದೊಂದು ವಯಲೇಷನ್ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹಾಗೂ ಮೆಡ್ರಾಸ್ ಹೈಕೋರ್ಟಿನ ಕೂಡ ವಯಲೇಷನ್ ಆಗಿರುತ್ತದೆ. ಯಾಕೆಂತ ಹೇಳಿದ್ರೆ, ಒಂದು ಕೇಸ್ ಸುಪ್ರೀಂ ಕೋರ್ಟಲ್ಲಿ ನಡೆಯುವಾಗ ಅದು ಮುಗಿಯುವವರೆಗೆ ಯಾವ ಥರದ ಒಂದು ಕಾರ್ಯ ಮಧ್ಯದಲ್ಲಿ ಮಾಡಲಿಕ್ಕಿಲ್ಲ. ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಈ ಸಿಗ್ನೇಚರ್ ಹಾಕಿದ ಮನುಷ್ಯರು CSI ಟ್ರಸ್ಟ್ ಅಸೋಸಿಯೇಷನ್ ಅಲ್ಲಿ 45 ಲ್ಯಾಕ್ಸ್ ಮೆಂಬರ್ಸ್ ಇದ್ದಲ್ಲಿ 3/4 ಮೆಜಾರಿಟಿಯಲ್ಲಿ ಇಲೆಕ್ಟ್ ಆಗಿ ಬಂದವರಲ್ಲ. ಹಾಗಿರುವಾಗ ಇಂಥ ಲೆಟರ್ ಕೊಡುವುದು ಒಂದು ಫ್ರಾಡುಲೆಂಟ್ ಆಕ್ಟಿವಿಟಿ. ಎರಡನೇದಾಗಿ, ಬಿಷಪ್ ಇಲೆಕ್ಟ್ ಆಗಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ, ಬಿಷಪ್ ಈಸ್ ಎ ಕ್ಲಾಸ್ 6 ಎಂಪ್ಲಾಯಿ ಆಫ್ CSI ಟ್ರಸ್ಟ್ ಅಸೋಸಿಯೇಷನ್. ಒಂದು ಕಂಪನಿಯ ಎಂಪ್ಲಾಯನ್ನು ಯಾವುದಾದ್ರೂ ಕಂಪನಿಯಲ್ಲಿ ತಾವು ಇಲೆಕ್ಟ್ ಆಗೋದು ಅಂತ ಹೇಳಿ ಕೇಳಿದ್ದೀರಾ? ಇದು ಸಾಧ್ಯವಾ? ಇದು ಜನರ ಒಂದು ಬುದ್ಧಿಗೆ, ಒಂದು ವಿಮರ್ಶನೆಗೆ ಒಂದು ಪ್ರಶ್ನೆಯಾಗಿದೆ. ನ್ಯಾಯಬದ್ಧವಾಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುವವನು ಕಂಪನಿಯ ಹುದ್ದೆಗೆ ಇಲೆಕ್ಟ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ಲಸ್ CSI ಟ್ರಸ್ಟ್ ಅಸೋಸಿಯೇಷನ್ ಕಂಪನಿಯ ರಿಜಿಸ್ಟರ್ಡ್ ಮೆಮೊರಾಂಡಮ್ ಆಫ್ ಆರ್ಟಿಕಲ್ಸ್ ಅಂದರೆ ರಿಜಿಸ್ಟರ್ಡ್ ಕಾನ್ಸ್ಟಿಟ್ಯೂಷನ್ 4ನೇ ಪ್ರಕಾರ
CSI ಟ್ರಸ್ಟ್ ಅಸೋಸಿಯೇಷನ್ ಅಲ್ಲಿ ಕೆಲಸ ಮಾಡುವವರು ಯಾವ ಒಂದು ಅಧಿಕಾರ ಹುದ್ದೆಯಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಿರುವಾಗ ತಮಗೆಲ್ಲರಿಗೆ ಗಮನಕ್ಕೆ CSI ಟ್ರಸ್ಟ್ ಅಸೋಸಿಯೇಷನ್ ಅಲ್ಲಿ ಬಿಷಪ್ ಪರ ಇಲೆಕ್ಷನ್ ಮಾಡೋದು ಒಂದು ಹಾಸ್ಯವಾದ ಒಂದು ಕಾರ್ಯವಾಗಿದೆ. ಬುದ್ಧಿಜೀವಿಗಳೇ, ದೇವರು ತಮಗೆ ಒಳ್ಳೆ ಬುದ್ಧಿಯನ್ನು ಕೊಡಬೇಕು. ತಾವು ಏನು ಕೆಲಸ ಮಾಡುವಾಗ ಕೂಡ ದೇವರ ಒಂದು ದಯೆ ಪ್ರಾರ್ಥನೆ ಅಲ್ಲಿ ತಾವು ಮುಂದುವರಿಯಿರಿ. ಇದರಲ್ಲಿ ದೇವರು ನಿಮಗೆ ಸತ್ಯತೆಯನ್ನು ತೋರಿಕೊಡ್ತಾನೆ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಕೆಲವರು ಸುಳ್ಳು ಕೇಸುಗಳನ್ನು ಫೈಲ್ ಮಾಡುವುದು, ಸುಳ್ಳು ವಿಚಾರಗಳನ್ನು ಇನ್ನೊಬ್ಬರ ಮೇಲೆ ಹೇಳಿಕೊಳ್ಳುವುದು, ತಳ್ಳಿಪತ್ರ ಹಾಕುವುದು, ಇದನ್ನೆಲ್ಲ ನಿಲ್ಲಿಸಬೇಕು. ಯಾಕಂತ ಹೇಳಿದ್ರೆ ಒಂದು ದೇವರ ಒಂದು ಕಮಾಂಡ್ಮೆಂಟ್ಸ್ ಪ್ರಕಾರ ನಾವು ಇನ್ನೊಬ್ಬರ ಮೇಲೆ ಸುಳ್ಳು ಅಪವಾದವನ್ನು ಹೊರಿಸುವುದು, ತೊಂದರೆ ಕೊಡುವುದು, ಇದೆಲ್ಲ ದೇವರ ಒಂದು ಸಮಕ್ಷಣದಲ್ಲಿ ಸರಿಯಾದ ಒಂದು ಕಾರ್ಯವಲ್ಲ. ಎರಡನೇದಾಗಿ CSI ಟ್ರಸ್ಟ್ ಅಸೋಸಿಯೇಷನ್ ಅಲ್ಲಿ ಡಯಾಸಿಸ್ ವೈಸ್ ಸಂವಿಧಾನವು ಅನ್ರಿಜಿಸ್ಟರ್ಡ್ ಆಗಿರುವ ಕಾರಣ ಇಂಥ ಸಂವಿಧಾನಕ್ಕೆ ಕಾನೂನು ಬೆಲೆ ಇಲ್ಲ. ಮತ್ತು ಕೆಲವರು ಚರ್ಚಿನಲ್ಲಿ ಪ್ರಶ್ನೆ ಮಾಡಿದಲ್ಲಿ ಅವರನ್ನು ಚರ್ಚಿನಿಂದ ಬಹಿಷ್ಕಾರ ಮಾಡುವುದು, ಅದು ಕೂಡ CSI ಟ್ರಸ್ಟ್ ಅಸೋಸಿಯೇಷನ್ನ ಒಂದು ಕೆಲಸ ಮಾಡುವವರು ಬಹಿಷ್ಕಾರ ಮಾಡುವುದು, ಇದು ಒಂದು ಸಾಧ್ಯವಾದ ವಿಷಯವೇ ಅಲ್ಲ. ಇದೆಲ್ಲ ಕಾನೂನು ವಿರೋಧವಾದ ಕಾರ್ಯಗಳು. ಇದರಲ್ಲಿ ಕಾನೂನು ಹಾಗೂ ಕೋರ್ಟಿನಲ್ಲಿ ಇದಕ್ಕೆಲ್ಲ ಪರಿವಾರ